ಈ ಸಂತ, ಈ ಸಾಧು, ಈ ಸನ್ಯಾಸಿ ಈತ ನಮ್ಮೂರಲ್ಲಿ ಇರಬಾರ್ದು, ಈತ ಉಳಿದರೆ ನಮ್ಮ ಕುಲ ನಾಶ ಆಗುತ್ತೆ, ಅದಕ್ಕಾಗಿ ಇವನಿಗೆ ಸಾಯಿ ಹೊಡಿಬೇಕು. ಪ್ರಯತ್ನ ಪಟ್ಟರು, ಕಟ್ಟಿಗೆಯಿಂದ ಹೊಡೆದ್ರು, ಕಲ್ಲಿನಿಂದ ಹೊಡೆದ್ರು, ತಲೆ ಮೇಲೆ ಬೆಂಕಿ ಇಟ್ಟರು, ಚಪ್ಪಲಿಯಿಂದ ಹೊಡೆದ್ರು, ಕೋಣೆಯೊಳಗೆ ಕೂಡ ಹಾಕಿ ಹೊಡೆದು ಬಿಟ್ಟರು, ಯಾವುದೂ ಉಪಯೋಗವಾಗಲಿಲ್ಲ. ಕೊನೆಯದಾಗಿ ಉಳಿದಿರುವ ಅಸ್ತ್ರ ವಿಷ ಹಾಕಬೇಕು. ಈತನಿಗೆ ನಂಬಿಸಿ ಮೋಸದಿಂದ ಊಟದೊಳಗೆ ವಿಷವನ್ನು ಹಾಕಿ ವಿಷವನ್ನು ಕುಡಿಸಬೇಕು. ಆಗ ತಾನೇ ಸಾಯ್ತಾನೆ. ಮಠದ ಆಸ್ತಿ ನಮಗೆ ಬರುತ್ತೆ, ನಮ್ಮ ಕುಲನೂ ಉಳಿಯುತ್ತೆ. ಈತ ಸಾಯ್ಬೇಕು. ಆತನಿಗೆ ಸಾಯುವುದ ಸಲುವಾಗಿ ಒಬ್ಬ ಹೆಣ್ಣು ಮಗಳನ್ನ ಮುಂದೆ ಮಾಡಿ ಆಕೆಯ ಕೈಯಿಂದ ಅನ್ನವನ್ನು ತಯಾರಿಸಿ ಅನ್ನದೊಳಗೆ ವಿಷವನ್ನು ಬರೆಸಿ ಅವರಿಗೆ ಉಣ್ಣಲು ಹೇಳುತ್ತಾರೆ. ವಿಷವನ್ನು ಉಂಡಂಥ ಆ ಮಹಾನುಭಾವ ವಿಷವನ್ನು ಕೊಟ್ಟವರಿಗೆ ಶಪಿಸಲಿಲ್ಲ, ಆಶೀರ್ವಾದ ಮಾಡಿದರು. ಯಾರಿವರು ಅಂತೀರಲ್ಲ, ಅವರೇ ನಮ್ಮ ಸಿದ್ಧಾರೂಢರು. ಹೌದು, ಸಿದ್ಧಾರೂಢ ಜೀವನದಲ್ಲಿ ಬಹಳ ಕಷ್ಟ ಕೊಟ್ಟಿತ್ತು. ತಲೆ ಮೇಲೆ ಬೆಂಕಿ ಇಟ್ಟಿದ್ದು ನಿಮ್ಗೆ ಹೇಳಿದ್ದೆ ಕತೆ. ಕಟ್ಗೆಯಲ್ಲಿಂದ ಹೊಡೆದ್ರು, ಕಲ್ಲಿನಿಂದ ಹೊಡೆದ್ರು, ಹುಚ್ಚ ಅಂತ ಹೊಡೆದ್ರು, ಕೊನೆಗೆ ಸಾಯಿಲೆ ಅಂತ ಎಂಥ ವಿಷ ಅಂತಿರೋದು. ಆ ವಿಷ ನುಂಗಿದ ತಕ್ಷಣ ಸಾಮಾನ್ಯ ಜನರು ಬದುಕೋದೇ ಇಲ್ಲ. ಹಾಗಾದರೆ ಸಿದ್ಧಾರೂಢರಿಗೆ ವಿಷವನ್ನು ಯಾಕೆ ಕೊಟ್ಟರು? ವಿಷವನ್ನು ತೆಗೆದುಕೊಂಡಂಥ ಸಿದ್ಧಾರೂಢರಿಗೆ ಏನಾಯಿತು? ಅವರು ಬದುಕುಳಿದ್ರಾ ಅಥವಾ ಅವ್ರ ಜೀವನದಲ್ಲಿ ಏನಾಯಿತು? ಅವ್ರ ಆರೋಗ್ಯದ ಪರಿಸ್ಥಿತಿ ಏನಾಯಿತು? ವಿಷವನ್ನು ಕೊಟ್ಟವಳು ಏನಾದಳು? ವಿಷವನ್ನು ಕೊಟ್ಟವರು ಯಾರು? ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ. ತಾವು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿದ್ಧಾರೂಢರ ಚರಿತ್ರೆಯು ಎಲ್ಲರಿಗೂ ತಿಳಿಯಬೇಕು ಅನ್ನುವ ಒಂದು ಸಂಕಲ್ಪದಿಂದ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಾನು ಯೂಟ್ಯೂಬ್ನಲ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಫೇಸ್ಬುಕ್ನಲ್ಲೂ ಕೂಡ ಅರುಣ್ಸ್ ಡಿವೈನ್ ನೆರೆಟಿವ್ ಪೇಜ್ನಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಎರಡೂ ಕಡೆ ತಾವು ನೋಡಿ. ಯೂಟ್ಯೂಬ್ನಲ್ಲಿ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಾದರೆ ಫಾಲೋ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ, ಈ ನಮ್ಮ ಆರೂಢರಿಗೆ ವಿಷವನ್ನು ಕೊಟ್ಟಂಥ ಆ ಮಂದಮತಿಗಳು ಯಾರು, ಯಾಕೆ ಕೊಟ್ಟರು ಅಂತ ತಿಳ್ಕೊಳ್ಳೋಣ. ಷಡ್ಯಂತ್ರ. ಸಿದ್ಧಾರೂಢರ ಜೀವನದಲ್ಲೂ ನಡೀತು ಒಂದು ಮಹಾನ್ ಷಡ್ಯಂತ್ರ. ಕಾಲ 1915 ಅಥವಾ 16ನೇ ವರ್ಷ. ಸ್ಥಳ ಹುಬ್ಬಳ್ಳಿ, ಸಿದ್ಧಾರೂಢರ ಮಠ. ಆ ಕಾಲದಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳವರ ಮಠದಲ್ಲಿ ಭಕ್ತರು ಜಾಸ್ತಿ ಬರ್ತಾಯಿದ್ರು, ಭಕ್ತರ ದಂಡೇ ಬರ್ತಿತ್ತು. ಸಿದ್ಧಾರೂಢರ ಕೀರ್ತಿ 4 ದಿಕ್ಕುಗಳಿಗೂ ಹಬ್ಬಿಬಿಟ್ಟಿತ್ತು. ಎಲ್ಲರಿಗೂ ಸಿದ್ಧರ ಬಗ್ಗೆ ಭಯ ಭಕ್ತಿ ಇತ್ತು ಅಂದ್ಕೊಂಡ್ರೆ ಕೆಲವರು ಇರಲೇ ಇಲ್ಲ. ಸುಮ್ಮನೆ ಮಠಕ್ಕೆ ಬರ್ತಾಯಿದ್ರು, ಅದೆಲ್ಲವನ್ನು ವೈಭವವನ್ನು ನೋಡ್ತಾಯಿದ್ರು, ಒಳಗೊಳಗೆ ಉರ್ಕೊಳ್ತಾಯಿದ್ರು. ಒಳೊಳಗೆ ಏನೋ ಒಂಥರ ಸಿದ್ಧಾರೂಢರನ್ನು ನೋಡಿದ ತಕ್ಷಣ ದ್ವೇಷ, ಸಿಟ್ಟು ಬರ್ತಾಯಿತ್ತು ಅವ್ರಿಗೆ. ಬಹಳ ಅಸೂಯೆ. ಈ ಅಸೂಯೆ ಪಡ್ತಕ್ಕಂಥವ್ರು, ಸಿದ್ಧಾರೂಢರನ್ನು ವಿರೋಧಿಸುವಂಥವರು ಎಲ್ಲರೂ ಕೂಡ್ಕೊಂಡು ಒಂದು ತಂಡನೆ ಮಾಡ್ಕೊಂಡು ಬಿಟ್ರು, ವಿರೋಧಿ ಬಳಗ ಅಂತ. ಅವ್ರ ಉದ್ದೇಶ ಒಂದೇ, ಸಿದ್ಧಾರೂಢರನ್ನು ಮುಗಿಸಿಬಿಡ್ಬೇಕು. ನಮ್ಮ ಕುಲ ಕೆಡಿಸಿದನಾತ, ನಮ್ಮ ಊರು ಹಾಳು ಮಾಡ್ತಾ ಇದ್ದಾನಾತ, ಅವನಿಗೆ ಹೇಗಾದ್ರೂ ಮಾಡಿ ಸಾಯಿಸಿಬಿಡಬೇಕು ಅನ್ನುವಂಥ ತಂಡ. ಈಗಿನದೇನಲ್ಲ, ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದಾಗಲಿಂದ ತಲೆ ಮೇಲೆ ಬೆಂಕಿ ಇಟ್ಟರು, ಕೌದಿ ಮಠಕ್ಕೆ ಕರ್ಕೊಂಡೋಗಿ ಹೊಡೆಯೋಕ್ಕೆ ಪ್ರಯತ್ನ ಪಟ್ಟರು, ಕತ್ಲಲ್ಲಿ ಹೋಗಿ ಚಪ್ಪಲಿಲಿಂದ ಹೊಡೆದ್ರು, ಕಟ್ಟಿಗೆಲಿಂದ ಹೊಡೆದ್ರು, ಕಲ್ಲು ಎತ್ತು ಒಕ್ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು, ಸಿದ್ಧಾರೂಢರನ್ನ ಎತ್ತೆತ್ತು ಒಗೆದು ಬಿಟ್ಟರು, ಬಹಳ ಕಷ್ಟ ಕೊಟ್ಟರು. ಅವರು ಸಮಾಧಿಯಲ್ಲಿ ಇರ್ತಿರ್ಬೇಕಾದ್ರೆ, ಚಿದ್ಗಾನಂದ ಸಮಾಧಿಗಳ ಹತ್ತಿರ ಇರ್ತಿರ್ಬೇಕಾದ್ರೆ ಬಹಳ ಜನ ಹೋಗಿ ರಾತ್ರಿ ಹೊತ್ತು ಅವರಿಗೆ ತೊಂದರೆ ಕೊಟ್ಟರು. ಆದರೂ ಅವರು ಶಾಂತರಾಗೇ ಇದ್ದರು. ಕೊನೆಗೆ ಏನು ಮಾಡಬೇಕು, ಸಿದ್ಧಾರೂಢರ ಬಗ್ಗೆ ಅಪಪ್ರಚಾರನೂ ಮಾಡಿಬಿಟ್ರು, ಅದು ಯಾವುದೂ ನಡೀಲಿಲ್ಲ. ಹಿಂಗಾದ್ರೆ ನಡೆಯೋದಿಲ್ಲ, ಈತನೇ ಮುಗಿಸಲೇ ಬಿಡಬೇಕು ಅಂದ್ಕೊಂಡು ವಿಚಾರ ಮಾಡಿ ಸಿದ್ಧಾರೂಢರ ಮಠಕ್ಕೆ ಪ್ರತಿ ದಿವಸ ಭಾಳಷ್ಟು ಜನ ಹೆಣ್ಮಕ್ಳು ಪ್ರಸಾದ ತೆಗೆದುಕೊಂಡು ಹೋಗಿ ಸಿದ್ಧಾರೂಢರಿಗೆ ಊಟ ಕೊಡ್ತಾಯಿದ್ರು. ಹೇಗಾದ್ರೂ ಮಾಡಿ ಒಬ್ಬ ಹೆಣ್ಮಗಳಿಗೆ ನಾವು ಸಿದ್ಧ ಮಾಡಬೇಕಲ್ಲ, ಆ ಹೆಣ್ಮಗಳಿಗೆ ಸಿದ್ಧ ಮಾಡಿ ಅವಳಿಗೆ ಕಡೆಯಿಂದ ಸಿದ್ಧಾರೂಢರಿಗೆ ಅನ್ನವನ್ನು ಕೊಡಬೇಕು, ಅನ್ನದಲ್ಲಿ ವಿಷ ಹಾಸಬೇಕು ಅಂತ ದುರಾಲೋಚನೆ ಮಾಡಿಕೊಂಡು ಅವರು ಒಬ್ಬ ಹೆಣ್ಣು ಮಗಳಿಗೆ ಕರೆದು ಮಾತಾಡೋಕ್ಕೆ ಹೇಳಿಬಿಟ್ರು. ನೋಡವ್ವ,
ಇದರಲ್ಲಿ ನಿನಗಿಷ್ಟು ದುಡ್ಡು ಕೊಡ್ತೀವಿ, ಬಂಗಾರ ಕೊಡ್ತೀವಿ, ಕೈಯಲ್ಲಿ ಹಾಕೊಳ್ಳೋಕ್ಕೆ ಬಂಗಾರ ಇದು ಬಳೆ ಇಲ್ಲ, ಬಳೆ ಕೊಡ್ತೀವಿ, ಬೇಕಾದ್ರೆ ದುಡ್ಡು ಕೊಡ್ತೀವಿ, ಇನ್ನು ಬೇಕು ಎಲ್ಲ ಕೊಡ್ತೀವಿ ನಿನಗೆ. ನೀನು ಸಿದ್ಧಾಡ್ರಿಗೆ ಹಾಗೂ ಅನ್ನ ತೆಗೆದುಕೊಂಡು ಹೋಗ್ತಿಲ್ಲ, ಅದರಲ್ಲಿ ಒಂದಿಷ್ಟು ವಿಷಯ ಹಾಕು, ಅವ್ರಿಗೆ ಹೆಂಗಾದ್ರೂ ಮಾಡು ಉಣಿಸು, ನಿಂಗೆ ಬೇಕಾದಷ್ಟೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಆ ಹೆಣ್ಮಗಳು ಆಸೆಗೆ ಬಿದ್ದುಬಿಟ್ಳು. ಹಣ ಕೊಡ್ತೀವಿ, ಬೆಳ್ಳಿ ಕೊಡ್ತೀವಿ, ಬಂಗಾರ ಕೊಡ್ತೀವಿ ಅಂದಾಗ ಆಕೆಯ ಮನಸ್ಸು ಬದಲಾಗ್ಬಿಡ್ತು. ಆಕೆ ಹೆಣ್ಮಗಳು ನಿತ್ಯ ಮಠಕ್ಕೆ ಪ್ರಸಾದ ಒಯ್ಯುವ ಕಾರ್ಯದಲ್ಲಿ ನಿರತರಾಗಿಬಿಟ್ಲು. ದಿನ ಹೋಗೋದು, ಪ್ರಸಾದ ಒಯ್ಯೋದು, ಸಿದ್ಧಾಡ್ರಿಗೆ ತಿನ್ನಿಸೋದು, ಬರೋದು ರೂಢಿಯಾಗಬೇಕಲ್ಲ, ಮಾಡಿದರು. 2 ತಿಂಗಳ ಕಾಲ ಹೀಗೆ ದಿನ ಹೋಗೋದು, ಪ್ರಸಾದ ಕೊಡೋದು, ಮರಳಿ ಬರೋದು, ಸಿದ್ಧಾಡ್ರು ಆನಂದದಿಂದ ಊಟ ಮಾಡ್ತಾಯಿದ್ರು. ಹೆಣ್ಣು ಮಗಳ ಆಂತರಿಕ ತುಮುಲ ಆ ದಿನ ಬಂದುಬಿಡ್ತು. ಉಗ್ರವಾದಂಥ ವಿಷ ಮಿಶ್ರಿತಂಥ ಚಿತ್ರಾನ್ನವಿತ್ತು. ಚಿತ್ರಾನ್ನದಲ್ಲಿ ಅರಶಿಣ, ಜೀರಿಗೆ, ಸಾಸಿವೆ, ಅನ್ನ, ಹುರಿದ ಶೇಂಗಾ ಎಲ್ಲ ಇತ್ತು. ಘಮಘಮ ಅಂತ ವಾಸನೆ ಬರ್ತಾಯಿತ್ತು. ಭಾಳ ರುಚಿಯಾದ ಚಿತ್ರಾನ್ನ ಮಾಡಿದರು. ಭಾಳ ಸಂತೋಷದಿಂದ ಮಾಡಿದರು. ಅವಳ ಹೊರಮೈ ನಗ್ತಾ ಇತ್ತು, ಆದರೆ ಒಳ ಮನಸ್ಸು ಟುಕು ಟುಕು ಅಂತ ಹೊಡ್ಕೊಳ್ತಾ ಇತ್ತು. ಚಿತ್ರಾನ್ನದೊಳಗೆ ಬಹಳ ಕಾರ್ಕೋಟಕ ವಿಷ ಅಂತೀವಲ್ಲ, ಅದಕ್ಕಿಂತ ಒಂದು ಉಗ್ರವಾದಂಥ ವಿಷಯವನ್ನು ಬೆರೆಸಿಬಿಟ್ಟಿದ್ರು. ಅವಳ ಜೀವ ಹೇಳ್ತಾ ಇತ್ತು, ಮಾಡಬೇಡ, ಇವರು ಸಾಮಾನ್ಯ ಮನುಷ್ಯರಲ್ಲವ, ಮಹಾದೇವರಂತಹ ಅವತಾರ, ಸಿದ್ಧಾಡ್ರಿಗೆ ವಿಷ ಹಾಕಬೇಡ ಅಂತ ಮನಸ್ಸು ಹೇಳ್ತಾ ಇತ್ತು. ಆದ್ರೆ ಬಂಗಾರ, ಬೆಳ್ಳಿ ಆಸೆ ಅವಳಲ್ಲಿದ್ದ ಆ ಒಳ್ಳೆಯ ಶಕ್ತಿಯನ್ನು ಮುಕ್ಕಿಬಿಡ್ತು. ಅವಳು ಧೈರ್ಯ ತಂದುಕೊಂಡ್ಳು. ಬಂಗಾರ ಸಿಗ್ತದೆ, ಬೆಳ್ಳಿ ಸಿಗ್ತದೆ, ದುಡ್ಡು ಸಿಗ್ತದೆ ಅಂದ್ಕೊಂಡು ಧೈರ್ಯವನ್ನು ತೆಗೆದುಕೊಂಡು ಮಠದ ಒಳಕ್ಕೆ ಬಂದುಬಿಟ್ಳು. ಸಿದ್ಧರು ಆಗ್ತಾನೆ ಪ್ರಸಾದ ಮುಗಿಸಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ರು. ಅವಳು ಮುರುಕ ಮಾಡುತ್ತಾ ಹತ್ತಿರ ಬಂದರು. ಕೈಯಲ್ಲಿ ಚಿತ್ರಾನ್ನದ ಎಡೆ ಹಿಡಿದಿದ್ರು. ತುಟಿಯಲ್ಲಿ ಕೃತಕದ ನಗು ತಂದು ಮೃದುವಾದ ದನಿಯಲ್ಲಿ ನುಡಿದಳು, ಯಪ್ಪ ದೇವ, ನಿನಗಾಗಿ ವಿಶೇಷ ಪ್ರಸಾದ ಮಾಡ್ಕೊಂಡು ಬಂದಿದ್ದೀನಪ್ಪ, ಸ್ವೀಕರಿಸು, ಭಕ್ತಿಯಿಂದ ನನ್ನನ್ನು ಉದ್ಧರಿಸು ತಂದೆ ಅಂದ್ಬಿಟ್ಲು. ಮನಸ್ಸಿನೊಳಗೆ ವಿಷ, ಕೈಯಲ್ಲಿ ಅನ್ನದೊಳಗೆ ವಿಷ, ಬಾಯಲ್ಲಿ ಮಾತ್ರ ಅಮೃತದ ಮಾತುಗಳು. ಸಿದ್ಧರು ಎದ್ದು ಕುಳಿತರು. ವಿನಯದಿಂದ ಹೇಳಿದರು, ತಾಯಿ, ನಾನು ದಿನಕ್ಕೆ ಒಂದೇ ಸಲ ಪ್ರಸಾದ ತೆಗೆದುಕೊಳ್ತೀನಲ್ಲ, ನಾಳೆಗೆ ಬಾಮ್ಮ, ನಾಳೆ ಸ್ವೀಕರಿಸ್ತೀನಿ ಅಂದ್ಬಿಟ್ರು. ಅವಳಿಗೆ ಭಯವಾಯಿತು. ಮತ್ತೆ ಉಗ್ರ ವಿಷಯ ತಯಾರು ಮಾಡೋದು ಕಷ್ಟ, ಹೇಗಾದರೂ ಮಾಡಿ ಸಿದ್ಧರಿಗೆ ಇದು ಉಣಿಸ್ಲೇಬೇಕು ಎಂದೇ ಆದರೆ ಕೆಲಸ ಭಾಳ ಹಗುರ ಆಗ್ತದಂತ ಮನಸ್ಸಿನಲ್ಲಿ ಚಿಂತೆ ಮಾಡಿ ಕಣ್ಣಲ್ಲಿ ನೀರು ತಂದುಬಿಟ್ಳು. ನಾಟಕೀಯವಾಗಿ ದೈನ್ಯ ಮುಖ ಮಾಡಿಕೊಂಡು ಅಳಲಿಕ್ಕೆ ಪ್ರಾರಂಭ ಮಾಡಿದರು. ನಾಟಕೀಯ ಅಳು. ದೇವ, ನೀನು ಸ್ವೀಕರಿಸದಿದ್ದರೆ ನಾನು ಇಂದು ಅನ್ನ ಮುಟ್ಟುವುದಿಲ್ಲ ದೇವ. ನಮ್ಮ ದೇವರೆನಿಸಿದ ನೀವು ಭಕ್ತರ ಇಚ್ಛೆ ಪೂರೈಸದಿದ್ದರೆ ನಾನು ಉಪವಾಸವಿರ್ತೇನೆ ಅಂತ ಹೇಳಿ ಅಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಸಿದ್ಧರ ಅಂತರ್ಜ್ಞಾನ ಮತ್ತು ವಿಷ ಸ್ವೀಕಾರ. ಆಗ ಸಿದ್ಧರು ಮೆಲ್ಲಗೆ ನಕ್ಕರು. ಅವಳ ಕಣ್ಣನ್ನು ನೋಡಿಬಿಟ್ರು. ಹೌದವ್ವ, ಹೌದು, 2 ತಿಂಗಳಿನಿಂದ ನೀ ನನಗಾಗಿ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇರುವುದು ನನಗೆ ಗೊತ್ತವ. ಒಂದು ಕ್ಷಣ ಮೌನ. ಅವಳ ಕಾಲಿಂದ ತಲೆಯವರೆಗೂ ನಡುಕ ಬಂತು. ಸಿದ್ಧರು ಏನು ಹೇಳಿದರು? ಹೌದವ್ವ, ಹೌದು, 2 ತಿಂಗಳಿಂದಲೂ ನೀನು ನನಗಾಗಿ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡುತ್ತಿರುವುದು ನನಗೆ ಗೊತ್ತು ಅಂತ ಅನ್ನುವ ವಾಕ್ಯ ಕೇಳಿದ ತಕ್ಷಣ ಅವಳ ತಲೆಯಿಂದ ಕಾಲಿನವರೆಗೂ ನಡುಕ ಬಂದುಬಿಡ್ತು. ಸಿದ್ಧರಿಗೆ ಗೊತ್ತಾಗ್ಬಿಡ್ತಲ್ಲ, ಎಲ್ಲವೂ ಗೊತ್ತಾಯ್ತಲ್ಲ ಅಂತ ಭಯ ಪ್ರಾರಂಭ ಆಯಿತು. ಆದರೆ ಸಿದ್ಧರ ಮುಖದಲ್ಲಿ ಕೋಪನೇ ಇರಲಿಲ್ಲ, ಶಾಪ ಇರಲಿಲ್ಲ, ಕೇವಲ ಕರುಣೆ ಇತ್ತು. ಅವ್ರು ಹೇಳಿದರು, ನೋಡ್ತಾಯಿ, ಮಠಕ್ಕೆ ತಂದದ್ದು ಏನೇ ಇದ್ದರೂ ಅದು ನನ್ನ ಪ್ರಸಾದ. ನೀನು ಯಾವ ಭಾವದಿಂದ ಬಂದರೂ ನನಗೆ ಅದು ಭಕ್ತಿಯಾಗಿಯೇ ಕಾಣ್ತದವ್ವ. ನಾನು ಉಣದೇ ಇದ್ರೆ ನೀನು ಉಪವಾಸ ಇರ್ತೀಯಲ್ಲ, ನೀನು ಉಪವಾಸ ಮಾಡಿದ್ರೆ ನಿನ್ನ ಉದರದೊಳಗಿನ ಅನ್ನ ಬ್ರಹ್ಮನನ್ನು ನಾನು ಘಾಸಿಗೊಳಿಸ್ದಂಗೆ ಆಗ್ತದ. ಅದು ಬೇಡ, ನಿನ್ನ ಪ್ರಸಾದ ಅಂತ ಅಂದ್ಕೊಂಡು ಆಕೆ ವಿಷವನ್ನು ಬೆರೆಸಿದಂಥ ಚಿತ್ರಾನ್ನ ಆಕೆ ಕೈಯಲ್ಲಿತ್ತಲ್ಲ, ಅದನ್ನು ಸಿದ್ಧರು ತೆಗೆದುಕೊಂಡು ತಿಂದುಬಿಟ್ರು. ಎಡೆ ತೆಗೆದುಕೊಂಡ್ರು. 4-5 ತುತ್ತು ಬಾಯಿಯೊಳಗೆ ಹಾಕ್ಕೊಂಡು ತಿಂತಾಯಿದ್ರು. ಅವಳ ಮನಸ್ಸಿನಲ್ಲಿ ಖುಷಿ. ಸಿದ್ಧಾರೂಢರು ಪ್ರಸಾದವನ್ನು ಸ್ವೀಕರಿಸಿ, ವಿಷದ ಪ್ರಸಾದವನ್ನು ಸ್ವೀಕರಿಸಿ ಸಾಯ್ತಾರೆ. ತನ್ನ ಕೈಗಳು ನೋಡಿಕೊಂಡಳು. ಕೈಗಳಲ್ಲಿ ಬಂಗಾರದ ಬಳೆ, ಮನೆಯಲ್ಲಿ ಬೆಳ್ಳಿ ಆಭರಣ, ದುಡ್ಡಿನ ರಾಶಿ, ಹೀಗೆ ಆಕಾಶಕ್ಕೆ ಸ್ವರ್ಗಕ್ಕೆ 3 ಗೇಣು ಅನ್ನೋ ಥರ ಹೋಗ್ಬಿಟ್ಲು. ಜೊತೆಗೆ ಭಯ, ಖುಷಿ ಭಯ ಎರಡೂ ಒಟ್ಟಿಗೆ ಬಂತು. ಕೆಲಸ ಆಗ್ತಂತ ಒಳೊಳಗೆ ಖುಷಿ ಪಡ್ತಾಯಿದ್ರು. ಸಿದ್ಧರು ಮಾಡುತ್ತಿದ್ದ ರೂಢಿಯಂತೆ ಭಕ್ತರ ಬಾಯಲ್ಲಿ ಮೊದಲು ಒಂದು ತುತ್ತು ಹಸ್ತದ ಪ್ರಸಾದವನ್ನು ಹಾಕ್ತಾಯಿದ್ರು.
ಯಾರಾದರೂ ಭಕ್ತರು ಸಿದ್ಧಾರ್ಥ ಹತ್ರ ಅನ್ನವನ್ನು ತೆಗೆದುಕೊಂಡು ಬಂದರೆ ಅವರು ಒಂದು ತುತ್ತು ಭಕ್ತರ ಬಾಯಲ್ಲಿ ಹಾಕ್ತಾಯಿದ್ರು. ಅದು ಅವಳಿಗೆ ಹೆದರಿಕೆ ಇತ್ತು. ಈ ಸಿದ್ಧ ತಾನು ತಿನ್ನೋದಲ್ಲದೆ ಯಾವಾಗಲೂ ಎಲ್ಲ ಭಕ್ತರ ಥರ ನನಗೂ ಒಂದು ಬಾಯಿಯೊಳಗೆ ತುತ್ತು ಹಾಕಿದ್ರೆ ಹೆಂಗೆ ಮಾಡಲಿ, ನನಗೂ ವಿಷಯ ಹೋಗುತ್ತಂತ ಹೆದರಿ ಬಿಟ್ಟಿದ್ರು. ಆದರೆ ನಮ್ಮ ಸಿದ್ಧಾರೂಢರು ತ್ರಿಕಾಲ ಜ್ಞಾನಿಗಳು, ಅವ್ರಿಗೆ ಗೊತ್ತಿತ್ತು ಅದರಲ್ಲಿ ವಿಷಯ ಇದೆ ಅಂತ. ಅವರು ಆ ಪ್ರಸಾದವನ್ನು ಆ ತಾಯಿಗೆ ನೀಡಲೇ ಇಲ್ಲ. ಬದಲಿಗೆ ತಾಯಿ, ನೀನು ತಂದ ಪ್ರಸಾದವನ್ನು ಸಿದ್ಧರು ಸ್ವೀಕರಿಸಲಿಲ್ಲ ಎಂಬ ಅಪನಂಬಿಕೆ ಪಡೆದಿರು, ಇದು ನಿನ್ನ ಎದುರದಲ್ಲೇ ಸ್ವೀಕರಿಸ್ತೀನಿ, ನಾನು ನಿನಗೆ ಕೊಡಲ್ಲ ಅಂದ್ಕೊಂಡು 5 ಬೆರಳಿಗೆ ಸಿಗುವಷ್ಟು ಮಿಶ್ರಾನ್ನದ ಚಿತ್ರಣ ತೆಗೆದುಕೊಂಡು ಬಾಯಿಗೆ ಹಾಕ್ತಾ ಹೋದರು, ತಿಂತಾ ಹೋದರು. ವಿಷ ಅನ್ನವಲ್ಲ, ಅದು ವಿಷಮಿಶ್ರಿತ ಅನ್ನ ಗಂಟಲೊಳಗೆ ಎಳೆಯಿತು. ವಿಷದ ಚುರುಕು ತಾಗಿತ್ತು. ಅವಳಿಗೆ ಹರ್ಷ. ಮತ್ತೆ ಕೈ ನೋಡಿದ್ರು, ಬಂಗಾರ ಬರುತ್ತದೆ ಅಂತಂದ್ಬಿಟ್ಲು. ಆದರೆ ಸಿದ್ಧಾರ್ಢರ ಗಂಟಲೊಳಗೆ ವಿಷ ಇಳಿತಾ ಇತ್ತು. ಗೆದ್ದೆ ಅಂತ ಅವಳು ಒಬ್ಬಿ ಖುಷಿಯಿಂದ ನಿಂತುಬಿಟ್ಲು. ಸಿದ್ಧಾರೂಢರ ಎಚ್ಚರಿಕೆ ಮತ್ತು ಆಶೀರ್ವಾದ. ಅವಳು ಹೊರಡಲು ಸಿದ್ಧ ಆಗಿಬಿಟ್ಲು. ಸಿದ್ಧಾರೂಢರು ಅಷ್ಟು ಏನು ನಿಂದಿರಲಿಲ್ಲ. ಸ್ವಲ್ಪ ತಿಂದಿದ್ರು, ಸ್ವಲ್ಪ ಅವಳ ಕೈಯಲ್ಲೇ ಇತ್ತು. ಆಗ ಸಿದ್ಧಾರೂಢರು ಅವಳು ಹೊರಡ್ತಿರ್ಬೇಕಾದ್ರೆ, ತಾಯಿ, ಏ ತಾಯಿ, 1 ನಿಮಿಷ ತಡೆ ಅಂದರು. ಅವಳು ತಿರುಗಿ ನಿಂತಳು. ಮನದಲ್ಲಿ ಮತ್ತೆ ಅಳುಕು. ಸಿದ್ಧರು ಯಾಕೆ ಕರೆದ್ರು? ಅವ್ರಿಗೆ ಗೊತ್ತಾಯ್ತೆ ನಾನು ವಿಷಯ ಹಾಕಿದ್ದಂತ. ಸಿದ್ಧರು ಏನೂ ಅಲ್ಲಿಲ್ಲ. ಶಾಂತ ಧ್ವನಿಯಲ್ಲಿ ಒಂದು ಮಾತು ಹೇಳಿದರು, ತಾಯಿ, ಅಂಜಬೇಡ. ಸಿದ್ಧರು ನಿನ್ನ ಪ್ರಸಾದ ಸ್ವೀಕರಿಸಿದರು. ಆದರೆ ಕೈಯಲ್ಲಿ ಉಳಿದಿರ್ತಕ್ಕಂಥ ಈ ಅನ್ನದ ಬಗ್ಗೆ ಬಹಳ ಜಾಗೃತಿ ತೆಗೆದುಕೋಬೇಕವ. ಅದು ಅಲ್ಲಿ ಇಲ್ಲಿ ಚೆಲ್ಲಬೇಡ, ಹುಳ ಹುಪ್ಪಡೆಗಳಿಗೆ ಹಾಕಬೇಡ, ಪಶು ಪಕ್ಷಿಗಳಿಗೆ ತಿನ್ನಿಸಬೇಡವ, ದನ ಕರುಗಳಿಗೆ ಅದರ ವಾಸನೆ ಕೂಡ ಬಡಿಸಬೇಡ, ಮನುಷ್ಯರ ಮೈಗೆ ಕೈಗೆ ಮುಟ್ಟಿಸಬೇಡ, ಯಾರಿಗೂ ತಿನ್ನಿಸಬೇಡ. ಯಾಕೆ ಗೊತ್ತೇನೋ? ಈ ಅನ್ನದ ಒಂದೊಂದು ಅಗಳಿಗೂ ಒಬ್ಬೊಬ್ಬ ಬಿದ್ದು ಸಾಯ್ತಾನವ. ಅವಳ ಬಾಯಿ ತೆರೆಯದೇ ಉಳಿದುಬಿಡ್ತು. ಅವಳಿಗೆ ಗೊತ್ತಾಯಿತು, ಸಿದ್ಧನಿಗೆ ಗೊತ್ತಾಯ್ತಲ್ಲ ಅಂತ. ಆದರೆ ಏನು ಮಾಡಬೇಕು, ಸಿದ್ಧಾರ್ಢರ ಮೈಯೊಳಗೆ ವಿಷಯ ಹೋಗಿಬಿಟ್ಟಿತ್ತು. ನಂತರ ಸಿದ್ಧರು ಮತ್ತೊಂದು ಮಾತು ಹೇಳಿದರು. ಆ ಮಾತು ಕೇಳಿ ಅವಳ ಕಣ್ಣಲ್ಲಿ ನೀರು ಬಂದು, ಅವ್ವ, ಇಷ್ಟು ಶ್ರಮಪಟ್ಟು ಸಿದ್ಧರಿಗೆ ಚಿತ್ರಾನ್ನ ತಿನ್ನಿಸಿದ್ದಕ್ಕ ನಿನ್ನ ಮಗನಿಗೆ ಕಲ್ಯಾಣವಾಗಲಿ. ಅವರ ಅಭಯ ಹಸ್ತ ಮೇಲೆ ಹೋಯ್ತು. ಅವಳು ಹೊರಡಲು ತಿರುಗಿದ್ಬಿಟ್ಲು. ಹೋಗುತ್ತಾ ಹಿಂದೆ ತಿರುಗಿದೆ ಮತ್ತೆ ನೋಡಿದಳು. ಸಿದ್ಧರ ಆಶೀರ್ವಾದ ಅಭಯ ಹಸ್ತ ಅವಳ ಮಗನನ್ನು ಹರಿಸ್ತಾ ಇತ್ತು. ಒಳ್ಳೆಯದಾಗಲಿ ಅಂತ ಸಿದ್ಧರ ಕೈ ಎತ್ತಿದ್ರು. ವಿಷ ಕೊಟ್ಟ ಮಗನನ್ನು ಹರಿಸುತ್ತಲೇ ಸಿದ್ಧರು ಇದ್ದರು. ಈ ಕಥೆಯಿಂದ ನಿಮಗೆ ಏನು ತಿಳಿತು? ಸಿದ್ಧರಿಗೆ 2 ತಿಂಗಳ ಹಿಂದೆಯೇ ಎಲ್ಲವೂ ತಿಳಿದಿತ್ತು. ಸಂತರ ಮುಂದೆ ಏನೇನೂ ಮುಚ್ಚಿಡಲು ಸಾಧ್ಯವಿಲ್ಲ. ಹಣ, ಬಂಗಾರ, ಬೆಳ್ಳಿಯ ಆಸೆಯಿಂದ ಮನುಷ್ಯನನ್ನು ಎಂಥ ತಪ್ಪಿಗೂ ಎಳೀತದೆ. ಆಶೆಯಿಂದ ಎಚ್ಚರವಾಗಿರಬೇಕು. ವಿಷ ಉಣಿಸಿದವಳನ್ನು ಕ್ಷಮಿಸಿ ಆಶೀರ್ವದಿಸಿದ ಸಿದ್ಧರು. ಇದು ನಿಜವಾದ ಸಂತನ ಲಕ್ಷಣ. ಕ್ಷಮೆ ಮಾನವನ ಅತಿ ದೊಡ್ಡ ಶಕ್ತಿ. ನಿನ್ನ ಉದರದೊಳಗಿನ ಅನ್ನಬ್ರಹ್ಮ ಅಂದ ಸಿದ್ಧರು ಅನ್ನವನ್ನು ದೇವರಂತೆ ಗೌರವಿಸಿದರು. ಕೊನೆಯದಾಗಿ ಸಿದ್ಧರ ಅಮರ ಶಕ್ತಿ. ವಿಷ ತಿಂದರೂ ಅವರಿಗೆ ಏನೂ ಆಗಲಿಲ್ಲ ಆ ಸಮಯಕ್ಕೆ. ಸಿದ್ಧಾರ್ಢರ ಚರಿತ್ರೆ ಬಹಳ ಅಗಾಧವಾದದ್ದು, ಅಪರಿಮಿತ. ಇಂಥ ಸಿದ್ಧಾರ್ಢರಂಥ ಮಹಾನ್ ಸಂತರು, ಆರೂಢರು ನಮ್ಮ ಭರತ ಖಂಡ ಭೂಮಿಯಲ್ಲಿ ಮಾತ್ರ ಜನಿಸಬಲ್ಲರು. ಬೇರೆ ಕಡೆ ಇಂಥ ಸಂತರು ಸಿಗಲ್ಲ, ಇಂಥ ಆರೂಢರು ಸಿಗಲ್ಲ. ವಿಷವನ್ನೇ ನುಂಗಿ ವಿಷವನ್ನೇ ಕೊಟ್ಟವರಿಗೆ ಒಳ್ಳೆಯದಾಗಲಿ ಅಂತ ಹರಿಸಿದವರು ಎಂಥ ಆರೂಢರು. ಇವರ ಚರಿತ್ರೆಯಿಂದ ನಾವು ಕೂಡ ಕಲಿಯಬೇಕಾದದ್ದು ಸಾಕಷ್ಟಿದೆ. ಕೆಟ್ಟದ್ದನ್ನು ಬಯಸಿದವರಿಗೆ ಒಳ್ಳೆಯದನ್ನೇ ಮಾಡಬೇಕು. ಸುಮ್ಮನೆ ಆರೂಢರ ಚರಿತ್ರೆ ಓದುವುದು, ಕೇಳುವುದು, ನೋಡುವುದು ಅಲ್ಲ. ಅವರ ಜೀವನದಲ್ಲಿ ನಡೆದುಕೊಂಡ ರೀತಿ, ಆ ತಾಳ್ಮೆ, ಆ ಶಾಂತತೆ ನಮ್ಮೊಳಗೂ ನಾವು ಅಳವಡಿಸ್ಕೋಬೇಕು. ಆಗ ಮಾತ್ರ ಸಿದ್ಧಾರ್ಢರ ಚರಿತ್ರೆ ಓದಿದ್ದಕ್ಕೂ ಕೇಳಿದುದಕ್ಕೂ ನಮಗೊಂದು ಸಾರ್ಥಕವಾಗುತ್ತದೆ. ಇದೇ ರೀತಿ ಸಿದ್ಧಾರ್ಢರ ಚರಿತ್ರೆಯ ವಿಡಿಯೋಗಳನ್ನು ನಾನು ಯೂಟ್ಯೂಬ್ ಮುಖಾಂತರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತಾವು ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಫೇಸ್ಬುಕ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜ್ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡೋದು ಮರಿಬೇಡಿ. ಶರಣ ಶರಣಾರ್ಥಿ.